ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಇನ್ನು ಗಂಟು ಮೂಟೆ ಕಟ್ಕೊಂಡು ವಿದೇಶಕ್ಕೆ ಹೋಗ್ಬಿಡೋದೇ ಬೆಸ್ಟು. ಇವತ್ತಿನವರೆಗೂ ನಮಗೂ ಒಂದು ಹೋಪಿತ್ತು, ಏನೋ ಒಂದಲ್ಲ ಒಂದಿನ ಈ ವ್ಯಕ್ತಿಗೂ ಒಂದು ಅವಕಾಶ ಸಿಗಬಹುದೇನೋ ಅಂತ. ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ನಾಯಕರು ಸೇರಿಕೊಂಡು ರಾಹುಲ್ ಗಾಂಧಿ ಅವರ ಪೊಲಿಟಿಕಲ್ ಕೆರಿಯರನ್ನು ಇವತ್ತು ಮುಗಿಸ್ಬಿಟ್ಟಿದ್ದಾರೆ. ಯಾರನ್ನ ನಂಬಿಕೊಂಡು ಇಷ್ಟು ದಿನ ಎಲೆಕ್ಷನ್ಗೆ ಬರ್ತಿದ್ರೋ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೊಂದು ದೊಡ್ಡ ನಮಸ್ಕಾರ ಹೇಳಿ ಓಟ್ ಹಾಕಲ್ಲ, ನಾವು ಚುನಾವಣೆಯೂ ಬೇಡ ನಮಗೆ ಅಂತಿದೆ. ಮುಸ್ಲಿಂ ಸಮುದಾಯದ ಮೀಟಿಂಗ್ನಲ್ಲಿ ಹಾಗಾದರೆ ನಡೆದಿದ್ದೇನು? ಕಾಂಗ್ರೆಸ್ಗೆ ಬುದ್ಧಿ ಕಲಿಸೋದಕ್ಕೆ ಮುಸ್ಲಿಂ ಸಮುದಾಯ ಮಾಡಿರುವಂತಹ ಆ ಮಾಸ್ಟರ್ ಪ್ಲಾನ್ ಏನು? ಎಲ್ಲವನ್ನ ಕೂಡ ಡಿಟೇಲಾಗಿ ಮಾತಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಒಂದು ಕಾಡಿನಲ್ಲಿ ನರಿಗಳ ಗುಂಪೊಂದಿತ್ತು, ಮತ್ತೊಂದು ಕಡೆ ಸಿಂಹಗಳ ಗುಂಪು. ಕಾಡಿನ ಅಧಿಕಾರಕ್ಕಾಗಿ ಎರಡೂ ತಲೆಮಾರಿನಿಂದ ಸ್ಪರ್ಧೆ ಮಾಡ್ತಾ ಇದ್ವಂತೆ. ಸಿಂಹ ಹೆಂಗೋ ಮಾಂಸಾಹಾರಿ ಅಲ್ವಾ, ಈ ನರಿ ಅದನ್ನೇ ಲಾಭ ಮಾಡಿಕೊಂಡು ಒಂದು ಪ್ಲಾನ್ ಮಾಡುತ್ತೆ. ಈ ಜಿಂಕೆಗಳ ಹತ್ರ ಹೋಗಿ ನೋಡಿ, ಏನಾದರೂ ಸಿಂಹ ಈ ಕಾಡಿನ ಆಡಳಿತ ಮಾಡಿದ್ರೆ ನಿಮಗೆ ಯಾರಿಗೂ ಉಳ್ಗಾಲ ಇಲ್ಲ, ನಿಮ್ಮನ್ನೆಲ್ಲ ಬೇಟೆ ಆಡಿ ತಿಂದು ಹಾಕಿಬಿಡುತ್ತೆ. ಅದೇ ನಮ್ಮ ಪಕ್ಷ ಸೇರಿಕೊಂಡ್ರೆ ನಿಮಗೆ ನಾವು ಭದ್ರತೆ ಕೊಡ್ತೀವಿ ಅಂತ ಹೇಳ್ತಾವಂತೆ. ಅದನ್ನು ಜಿಂಕೆಗಳು ಕೂಡ ನಂಬ್ಕೊಂಡು ಬಂದಿದ್ವು ತಲೆಮಾರಿಂದ. ಒಂದಿನ ಜಿಂಕೆಗಳೆಲ್ಲ ಬಂದು ನರಿಗಳ ಹತ್ರ ಹೇಳುತ್ತೆ, ಇಷ್ಟು ಸಮಯ ನೀವುಗಳೇ ಅಧಿಕಾರ ಮಾಡ್ತಿದ್ದೀರಾ, ಈ ಸಲ ನಮಗೂ ಒಂದು ಅವಕಾಶ ಕೊಡಿ ಅಂತ. ಆಗ ನೋಡಿ ನರಿಗಳ ಅಸಲಿ ಮುಖ ಬಯಲಾಗೋದು. ನರಿಗಳಿಗೆ ನಿಜವಾಗ್ಲೂ ಜಿಂಕೆಗಳ ಮೇಲೆ ಕರುಣೆ ಇದ್ದಿದ್ರೆ ಅಧಿಕಾರವನ್ನು ಒಂದು ಸಲ ಅವುಗಳಿಗೂ ಬಿಟ್ಕೊಡ್ತಿತ್ತು. ಆದರೆ ಆ ನರಿಗಳಿಗೆ ಬೇಕಾಗಿದ್ದಿದ್ದು ಅಧಿಕಾರ. ಅದಕ್ಕಾಗಿ ಜಿಂಕೆಗಳ ಬೆಂಬಲ ಅಷ್ಟೇ ಬೇಕಾಗಿತ್ತು. ಅಂದರೆ ಜಿಂಕೆಗಳನ್ನು ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ಅಂತಾರಲ್ಲ, ಹಂಗೆ ಬಳಸ್ಕೊಳ್ತು. ಈಗ ಜಿಂಕೆಗಳಿಗೆ ಹೊಸ ತಲೆನೋವು ಶುರುವಾಗಿದೆ. ಇಷ್ಟು ದಿನ ಸಿಂಹದ ಭಯಕ್ಕೆ ನರಿಗಳ ಹತ್ರ ಬಂದ್ವಿ, ಆದರೆ ಈಗ ನರಿಗಳೇ ಅನ್ಯಾಯ ಮಾಡ್ತಿದ್ದಾವೆ. ಮುಂದೇನು ಮಾಡೋದು ಅಂತ ನೀವೇ ಹೇಳಿ. ಜಿಂಕೆಗಳು ಮುಂದೆ ಏನು ಮಾಡಬೇಕು? ಈಗಲೇ ಕಮೆಂಟ್ ಮಾಡಬೇಡಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ ಮೇಲೆ ಇದಕ್ಕೆ ಉತ್ತರ ಕೊಡಿ. ವೀಕ್ಷಕರೇ, ಈ ಕತೆ ಹೇಳಿ ಕಮೆಂಟ್ ಮಾಡಿ ಅಂತ ಯಾಕಾಗಿ ಹೇಳಿದೆ ಅನ್ನೋದು ನಿಮಗೆ ಅರ್ಥ ಆಗಿರಲಿಕ್ಕಿಲ್ಲ. ಅದಕ್ಕೆ ಕಾರಣ ಇದೆ. ಏನು ಅಂತ ಗೊತ್ತಾಗಬೇಕಂದ್ರೆ ನೇರವಾಗಿ ದಾವಣಗೆರೆಗೆ ಹೋಗಬೇಕು. ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಚಿಂತಾಜನಕ ಆಗಿ ಹೋಗಿದೆ. ಮೊದಲನೇ ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಂತಹ ಪೇಷಂಟ್ ಹಂಗಾಗಿತ್ತು. ಈಗ ವೈದ್ಯರು ಇನ್ನು ಆಕ್ಸಿಜನ್ ಮಾಸ್ಕನ್ನು ತೆಗೆಯೋದೇ ಒಳ್ಳೆಯದು, ಈ ವ್ಯಕ್ತಿ ಇನ್ನು ಬದುಕುಳಿಯೋದಿಲ್ಲ ಅನ್ನಂಗಿದೆ. ಇಷ್ಟು ದಿನ ಯಾರನ್ನು ನಂಬಿಕೊಂಡು ಎಲೆಕ್ಷನ್ಗೆ ಬಂದು ಗೆಲ್ತಾ ಇದ್ರೋ, ಇನ್ನು ಮುಂದೆ ಅದೇ ಸಮುದಾಯ ಕಾಂಗ್ರೆಸ್ಗೆ ಒಂದು ದೊಡ್ಡ ನಮಸ್ಕಾರ ಹೇಳಿ ನಿಮ್ಮ ಸಹವಾಸವೇ ಬೇಡ ಅನ್ನೋ ಹಂತಕ್ಕೆ ಬಂದಿದೆ. ಇವತ್ತು ಕರ್ನಾಟಕದ ಒಂದು ಇನ್ಸಿಡೆಂಟು, ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ಸುರ್ಜೇವಾಲ್ರಿಂದ ಆದಂತಹ ಒಂದು ಪ್ರಮಾದ ರಾಹುಲ್ ಗಾಂಧಿಯ ಕುತ್ತಿಗೆವರೆಗೂ ಬಂದು ನಿಂತಿದೆ. ವೀಕ್ಷಕರೇ, ದಾವಣಗೆರೆ ಉಪಚುನಾವಣೆಯಲ್ಲಿ ಏನೇನು ನಡೀತು ಅನ್ನೋದನ್ನು ಹೊಸದಾಗಿ ನಾನೇನು ಹೇಳಬೇಕು ಅಂತಿಲ್ಲ. ಏನೇನು ಡ್ರಾಮಾಗಳಾಗುತ್ತವೆ ಅನ್ನೋದನ್ನು ನಾವು ಕೂಡ ಕುತೂಹಲದಿಂದ ನೋಡ್ತಾ ಇದ್ವಿ. ಆದರೆ ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ ಚಪ್ಪಡಿಯನ್ನು ಹಾಕ್ಕೊಳ್ಳುತ್ತೆ ಅಂದ್ಕೊಂಡಿರಲಿಲ್ಲ. BJP ಅನ್ನೋ ಗುಮ್ಮವನ್ನು ತೋರಿಸಿ ಇಷ್ಟು ದಿನ ಮುಸಲ್ಮಾನ್ ಸಮುದಾಯವನ್ನು ಯಾಮಾರಿಸ್ಕೊಂಡು ಬಂದರು. ಆದರೆ ಈಗ ಮುಸಲ್ಮಾನ್ ಸಮುದಾಯ ಜಾಗೃತವಾಗಿದೆ. ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂತಹ ಸಮಯ ಈಗ ಬಂದಿದೆ. ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇದರ ಪರಿಣಾಮ ಈ ಚುನಾವಣೆ ಅಲ್ಲದೆ ಮುಂಬರುವ 2028ರ ಎಲ್ಲ ಚುನಾವಣೆಯಲ್ಲಿ ನಮ್ಮ ಮುಸಲ್ಮಾನ್ ಬಂದವರು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ವೋಟ್ ಹಾಕಲ್ಲ. ಇದು ಸತ್ಯ. ಇದು ಈಗ 500 ರೂಪಾಯಿ ವಿಚಾರ ಮಾತಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ನಮ್ಮರೇ ಸರ್, ಅದು ನಮ್ಮರೇ. ಒಬ್ರು ಅಲ್ಲಿ ಹಿಂದವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ರು ಇಲ್ಲ ಸಮರ್ಥಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳೋರು ಇಬ್ಬರ ಮಧ್ಯದಲ್ಲಿ ಕ್ರಾಶ್ ಆಗಿ ನೀವೇನು 500 ರೂಪಾಯಿ ಕೊಟ್ರೆ ನಮ್ಮ ಕಡೆ ಬರ್ತೀರಂತ ಯಾರು ಹೇಳಿದಾರಂಥದ್ದು. ಅದಕ್ಕೆ ನಮ್ಮ ಮತ್ತೆ ಬೇರೆ ಎಲ್ಲರೂ ಸಿಟ್ಟಾಗಿ ಗಲಾಟೆ ಮಾಡಕ್ಕೆ ಹೋಗಿದ್ದಾರೆ. ಅದು ಸರ್, ಯಾರು ಕೂಡ
ದುಡ್ಡಾಗಲಿ ಅದಾಗ್ಲಲ್ಲ ನಮ್ಮೊಂದು ಸಮಾಜ 35 ವರ್ಷದಿಂದನೂ ಕೂಡ ನಾವು ತ್ಯಾಗ ಮಾಡ್ಕೊತ ಬಂದಿದ್ದೀವಿ ಈ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ. ಈ ಸಲ ನಾವು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ತಾ ಇರೋದು ತಪ್ಪ? ನಾವಾಗಲಿ ಇವತ್ತು ನಾವು ನಮ್ಮ ಮನೆಗೆಲ್ಲ ಕೇಳ್ತಾ ಇರೋದು ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ವರ್ಗಕ್ಕೆ ಯಾರಿಗಾದ್ರೂ ಟಿಕೆಟ್ ಕೊಡಲಿ. ಮುಂದಿನ ದಿನಗಳಲ್ಲಿ ಬೇರೆಯವರು ಈ ಸಮಾಜದಿಂದ ಬೇರೆ ಸಮಾಜದಿಂದ ಎಲ್ಲ ಶಾಸಕರಾಗ್ತಾರೆ, ಒಂದು ಸಮಾಜಕ್ಕೆ ನ್ಯಾಯ ಬರ್ತದಂತ ನಾವು ಕೇಳ್ತಾ ಇದ್ದೀವಿ. ಈ ಮನೆ ಕುಟುಂಬ ರಾಜಕೀಯ ಇಲ್ಲಿಗೆ ನಿಲ್ಲಬೇಕು. ಯಾಕಂತ ಹೇಳಿದರೆ ಭಾಳಷ್ಟು ನಮ್ಮ ಸಮುದಾಯ ಎಲ್ಲ ಕೂಡ ಈ ಸಲ ಅಲ್ಪಸಂಖ್ಯಾತರಾಗಲಿ ಅಹಿಂದ ಸಮಾಜಕ್ಕೆ ಟಿಕೆಟ್ ಕೊಡಬೇಕಂತ ಕೇಳ್ತಾ ಇದ್ದಾರೆ. ನಮ್ಮ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಟಿಕೆಟಿಗೆ ಅಪೇಕ್ಷೆನ ಬಿಟ್ಟಿದ್ದೀವಿ. ಟಿಕೆಟ್ ಸಿಕ್ಕಿದ್ರೆ ಓಕೆ, ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಸೋಲ್ಸೋದಂತೂ ಖಂಡಿತ. ನೋಡಿ, ದಾವಣಗೆರೆ ಅನ್ನೋದು ದಶಕಗಳಿಂದ ಒಂದು ಕುಟುಂಬದ ಹಿಡಿತದಲ್ಲೇ ಇದೆ. ಮುಸ್ಲಿಂ ಬಾಹುಳ್ಯ ಇರುವಂತಹ ಜಿಲ್ಲೆಯಾದರೂ ಕೂಡ ಇದುವರೆಗೂ ಅಲ್ಲಿ ಗೆದ್ಕೊಂಡು ಬಂದಿದ್ದು ಲಿಂಗಾಯತ ಸಮುದಾಯದ ಕುಟುಂಬ. ಕಾರಣ BJP ಅನ್ನೋ ಗುಮ್ಮ. ಶಾಮನೂರು ಶಿವಶಂಕರಪ್ಪ ಅವರು ಇರೋವರೆಗೂ ಕೂಡ ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಅಲ್ಲಿನ ಮುಸ್ಲಿಂ ಸಮುದಾಯ ಅವರನ್ನು ಬೆಂಬಲಿಸ್ಕೊಂಡೇ ಬಂದಿದೆ. ದಶಕಗಳಿಂದ ಒಂದೇ ಒಂದು ಬಾರಿಯೂ ನಮ್ಮ ಸಂಖ್ಯೆ ಜಾಸ್ತಿ ಇದೆ, ನಮಗೆ ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಫಸ್ಟ್ ಟೈಮ್ ಮುಸ್ಲಿಂ ಸಮುದಾಯ ಯಾಕೆ ನಿಮ್ಮ ಕುಟುಂಬದವರೇ ಆಗಬೇಕು, ನಮಗೂ ಒಂದು ಅವಕಾಶ ಕೊಡಿ, ಇಲ್ಲ ಬೇರೆ ಯಾವುದಾದ್ರೂ ಅಹಿಂದ ನಾಯಕನಿಗೆ ಕೊಡಿ ಅಂತ ಕೇಳುತ್ತೆ. ಆದರೆ ಇನ್ನೂ ಕೂಡ ಮೀಸೆ ಸರಿಯಾಗಿ ಚಿಗುರದ ಹುಡುಗನಿಗೆ ಅಜ್ಜ ಮತ್ತು ತಂದೆಯ ಪ್ರಭಾವದಿಂದ ಅಲ್ಲಿ ಟಿಕೆಟ್ ದಕ್ಕುತ್ತೆ. ಕಾಂಗ್ರೆಸ್ ಲೆಕ್ಕಾಚಾರಗಳು ಹೇಗಿದೆ ನೋಡಿ. ಇಷ್ಟು ಸಮಯ ಆಯಿತು, ಬಾಯ್ ತುಂಬ ಮುಸ್ಲಿಮರನ್ನ ಬ್ರದರ್ಸ್ ಅಂತಾರೆ, ಆದರೆ ಎಲ್ಲಾದರೂ ಅವರನ್ನು ಬೆಳೆಸಿದ್ದಾರಾ? ಹೋಗ್ಲಿ, ಕಾರ್ಯಕರ್ತರನ್ನಾದರೂ ಬೆಳೆಸಿದ್ದಿದೆಯಾ? ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಟಿಕೆಟ್ ಸಿಗುತ್ತೆ, DK ಶಿವಕುಮಾರ್ ಅವರ ತಮ್ಮನಿಗೆ ಸಿಗುತ್ತೆ, ಸಿದ್ದರಾಮಯ್ಯ ಅವರ ಪುತ್ರನಿಗೆ ಸಿಗುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದವರಿಗೂ ದಕ್ಕುತ್ತೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಕೇವಲ BJPಯ ಭಯ ಹುಟ್ಟಿಸಿ ಕೈಗೆ ಚೊಂಬು ಕೊಟ್ಟಿದ್ದು. ನೋಡಿ, ಇಲ್ಲಿವರೆಗೂ ಕಾಂಗ್ರೆಸ್ ದೇಶದಲ್ಲಿ ಜೀವಂತವಾಗಿದೆ ಅಂದರೆ ಅದಕ್ಕೆ ಕಾರಣ ಮುಸ್ಲಿಂ ವೋಟ್ ಬ್ಯಾಂಕು, ಅದರಲ್ಲಿ ಅನುಮಾನವೇ ಬೇಡ. ಮುಸ್ಲಿಮರೇನಾದರೂ ಕಾಂಗ್ರೆಸ್ಗೆ ಒಮ್ಮೆ ಬಹಿಷ್ಕಾರ ಹಾಕೋದಕ್ಕೆ ಶುರು ಮಾಡಿಕೊಂಡ್ರೆ 99 ಅಲ್ಲ 9 ಸೀಟ್ ಕೂಡ ದೇಶದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಬರೆದಿಟ್ಕೊಳ್ಬೇಕಾದ್ರೆ ಬಿಹಾರದಲ್ಲಿ ಹೀನಾಯವಾಗಿ ಸೋತರು. ಯಾಕಾಗಿ? ಮುಸ್ಲಿಂ ವೋಟ್ ಬ್ಯಾಂಕ್ OICಯಿಂದ ಒಡೆದು ಹೋಗುತ್ತೆ. ಅಲ್ಲೂ ಕೂಡ ಮುಸ್ಲಿಂ ನಾಯಕ OIC ಜೊತೆ ಮಾತಾಡೋದಕ್ಕೆ ಕೂಡ ರಾಹುಲ್ ಗಾಂಧಿ ಅವರು ಒಪ್ಕೊಳ್ಳೋದಿಲ್ಲ. ಅದರ ಪರಿಣಾಮ ಹೀನಾಯವಾಗಿ ಸೋತು ಹೋದರು. ಈಗ ಮುಸ್ಲಿಂ ಸಮುದಾಯದ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ಏನಂದ್ರೆ, ಇಡೀ ಸಮುದಾಯ ಈಗ ಒಗ್ಗಟ್ಟಾಗಿದೆ. ಇಷ್ಟು ದಿನ ನಮ್ಮನ್ನು ಬಳಸ್ಕೊಂಡಿದ್ದು ಸಾಕು, ಇನ್ನು ನಾವು ಏನು ಅಂತ ತೋರಿಸ್ತೀವಿ ಅಂತ ಹೊರಟಿದ್ದಾರೆ. ಅಂದರೆ ನಮ್ಮಿಂದ ಕಾಂಗ್ರೆಸ್ಸೇ ವಿನಃ ಕಾಂಗ್ರೆಸ್ನಿಂದ ನಾವಲ್ಲ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಇದು ಕೇವಲ ದಾವಣಗೆರೆ ವಿಷಯ ಅಲ್ಲ. ದಾವಣಗೆರೆಯಲ್ಲಿ ಇವತ್ತು ಹೊತ್ಕೊಂಡಿರೋ ಕಿಡಿ ಅಷ್ಟೇ ಇದು. ಈ ಕಿಡಿ ಇಡೀ ದೇಶದಲ್ಲಿ ಹೊತ್ತೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಆಗ ಕಾಂಗ್ರೆಸ್ ಹೇಳ ಹೆಸರಿಲ್ದಂಗಾಗತ್ತೆ. ಇನ್ನೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್, ಕರ್ನಾಟಕದ ಮುಸ್ಲಿಂ ನಾಯಕ, ಇವತ್ತು ದಾವಣಗೆರೆಯಲ್ಲಿ ತುಂಬ ಅವಮಾನಕ್ಕೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಅದೇ ಕಾರಣಕ್ಕೆ ಸಾದಿಕ್ ಪೈಲ್ವಾನ್ ಜೊತೆಗಿನ ಸಂಧಾನ ಸಭೆಗೆ ಬರದೆ ಕೇರಳಕ್ಕೆ ಹೋದ್ರು ಅಂತ ಹೇಳಲಾಗ್ತಿದೆ. ಟೋಟಲಿ ಕಾಂಗ್ರೆಸ್ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಂಡಿದೆ. ಇವತ್ತು ಕರ್ನಾಟಕದ ನಾಯಕರು ಮಾಡಿದ ಒಂದು ತಪ್ಪು ನಾಳೆ ರಾಹುಲ್ ಗಾಂಧಿ ಅವರ ರಾಜಕೀಯವನ್ನೇ ನಾಶ ಮಾಡದೇ ಇದ್ರೆ ಹೇಳಿ. ಆಲ್ರೆಡಿ ಅಸಾದುದ್ದೀನ್ OIC ದೇಶದ ಮುಸ್ಲಿಂ ನಾಯಕನಾಗಿ ಪ್ರೊಜೆಕ್ಟ್ ಆಗ್ತಿದ್ದಾರೆ. ನಾಳೆ ಕರ್ನಾಟಕಕ್ಕೂ ಬಂದರು ಅಂದರೆ ಕಾಂಗ್ರೆಸ್ ಧೂಳಿಪಟ ಆಗೋಗುತ್ತೆ. ಇವತ್ತು ಕಾಂಗ್ರೆಸ್ಸು ಮುಸ್ಲಿಮರು ಚುನಾವಣಾ ಬಹಿಷ್ಕಾರ ಹಾಕಿದ್ರೆ ಹಾಕಲಿ ಅಂತ ನೆಗ್ಲೆಕ್ಟ್ ಮಾಡಬಹುದು. ಆದರೆ ನಾಳೆ OIC ಜೊತೆ ಮುಸ್ಲಿಂ ಸಮುದಾಯ ಒಂದಾಗಿ ಸೇರಿದ್ರೆ ಕಾಂಗ್ರೆಸ್ ಕತೆ ಮುಗ್ದೇ ಹೋಯ್ತು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.